ನಮಸ್ತೆ, ಶುಭ ಮುಂಜಾನೆ. ನಾನು ನಿಮ್ಮ ಸಂದೇಶ್ ಜೈನ್. ಇವತ್ತು ವಿಶೇಷವಾಗಿ ಮುಳ್ಳು ಸೌತೆಕಾಯಿ ಅಂದರೆ ಈ ಕಡೆ ನಾವು ಸೌತೆಕಾಯಿ ಅಂತೀವಿ, ಅದರದ್ದು ದೋಸೆ ಹೇಗೆ ಮಾಡೋದು ಅಂತೇಳಿ ಒಂದು ತಿಳಿಸ್ಕೊಡುವಂಥ ಸಣ್ಣ ಪ್ರಯತ್ನವನ್ನು ಮಾಡ್ತಾಯಿದ್ದೇನೆ. ಬನ್ನಿ ನೋಡೋಣ. ಇವತ್ತು ಮುಳ್ಳು ಸೌತೆಕಾಯಿ, ದಾಂಡೇಲಿಯಲ್ಲಿ ಇದಕ್ಕೆ ಸೌತೆಕಾಯಿ ಅಂತೀವಿ, ಆ್ಯಕ್ಚುಲಿ ಇದು ಮುಳ್ಳು ಸೌತೆಕಾಯಿ. ಇದರ ದೋಸೆ ಹೇಗೆ ಮಾಡಬಹುದು ಎನ್ನುವುದನ್ನು ಒಂದು ತೋರಿಸೋ ಪ್ರಯತ್ನ. ನೋಡಿ, ನಿನ್ನೆ ನೀರು ದೋಸೆ ಮಾಡಿದ್ವಿ, ಆ ಹಿಟ್ಟು ಉಳಿದಿತ್ತು, ಫ್ರಿಜ್ಜಲ್ಲಿಟ್ಟಿದ್ವಿ. ಅದಕ್ಕೆ ಏನು ಮಾಡುವ ಅಂತ ಹೇಳಿದ್ರೆ, ಸ್ವಲ್ಪ ಮೇಲ್ಗಡೆದು ನೀರು ತೆಗೆದ್ವಿ. ಅದು ನೀರು ದೋಸೆಗಿಂತ ಸ್ವಲ್ಪ ಫ್ರಿಜ್ಜಲ್ಲಿಟ್ಟ ನಂತರ ಸ್ವಲ್ಪ ದಪ್ಪ ಆಗುತ್ತೆ. ಆ ನಂತರ ಸೌತೆಕಾಯಿಯನ್ನು ತಗೊಂಡು ಈ ರೀತಿ ಕಟ್ ಮಾಡಿದ್ವಿ. ಕಟ್ ಮಾಡಿ ಮಿಕ್ಸಿಗೆ ಹಾಕ್ತಾಯಿದ್ದೇನೆ. ನೋಡಿ, ನಾನು ಒಂದು ಸ್ವಲ್ಪ ಸೌತೆಕಾಯಿ ಜಾಸ್ತಿ ಹಾಕಿದೆ, ಇರಲಿ ಅಂತೇಳಿ, ಮತ್ತು ಅದು ಇಟ್ಕೊಳ್ಳೋದು ಯಾರು ಅಂತೇಳಿ. ಆನಂತರ 1 2 3 ಎಷ್ಟು ಬೇಕಷ್ಟು, ನಿಮಗೆ ಎಷ್ಟು ಬೇಕಂತ ಹೇಳಿದ್ರೆ ಎಷ್ಟು, ಒಂದು 2-3 ಮಿರ್ಚಿಯನ್ನು ಹಾಕುವಂಥದ್ದು. ಆನಂತರ ಸ್ವಲ್ಪ ಕೊತ್ತಂಬರಿ ಕಾಳನ್ನು ಹಾಕುವಂಥದ್ದು. ಸೌತೆಕಾಯಿ, ಒಣಮೆಣಸು ಮತ್ತು ಕೊತ್ತಂಬರಿ ಕಾಳನ್ನು ಹಾಕಿ ಈಗ ಮಿಕ್ಸಿ ರುಬ್ತೀವಿ. ನೀವು ಮೊದಲೇ ಸೌತೆಕಾಯಿ ದೋಸೆ ಮಾಡಬೇಕೆನ್ನುವ ಯೋಚನೆಯಲ್ಲಿದ್ದರೆ ನೀರು ದೋಸೆಗಿಂತ ಸ್ವಲ್ಪ ಹಿಟ್ಟು ದಪ್ಪ ಆಗಲಿ, ಇದು ಗಮನಿಸಬೇಕು. ನೋಡಿ, ನಾವು ಮುಳ್ಳು ಸೌತೆಕಾಯಿಯನ್ನು ಒಣಮೆಣಸು ಕೊತ್ತಂಬರಿ ಕಾಳು ಹಾಕಿ ರುಬ್ಬಿರೋದನ್ನು ಇದಕ್ಕೆ ಮಿಕ್ಸ್ ಮಾಡ್ತೀವಿ. ಮುಳ್ಳು ಸೌತೆಕಾಯಿ ರುಬ್ಬಿರೋದನ್ನು ಇದಕ್ಕೆ ಮಿಕ್ಸ್ ಮಾಡಿದ್ದೀವಿ. ಚಕ್ಕ ಮಟ್ಟಿಗೆ ಸ್ವಲ್ಪ ದಪ್ಪ ಬಂದಿದೆ. ಹೇಗೂ ನಿನ್ನೆಯ ಹಿಟ್ಟಾಗಿರೋದ್ರಿಂದ ಮತ್ತು ಇದು ಸೌತೆಕಾಯಿ ಮುಳ್ಳು ಸೌತೆಕಾಯಿ ರುಬ್ಬಿ ಹಾಕಿರೋದ್ರಿಂದ ಸ್ವಲ್ಪ ಉಪ್ಪನ್ನು ಮತ್ತೆ ಹಾಕಿದ್ದೇನೆ. ಯಾಕೆಂದರೆ ಇದು ಸೇರಿಸಿರೋದ್ರಿಂದ ಸ್ವಲ್ಪ ಉಪ್ಪಿನ ಪ್ರಮಾಣ ಕಡಿಮೆ ಆಗಿರುತ್ತೆ. ಇನ್ನೊಂದು, ಈ ರೀತಿ ನಾವು ರುಬ್ಬಿಯೂ ಹಾಕ್ಬೋದು, ಇಲ್ಲದಿದ್ದರೆ ಸಣ್ಣ ಮುಳ್ಳು ಸೌತೆಕಾಯಿಯನ್ನು ಸಣ್ಣದಾಗಿ ಕೊಚ್ಚಿ, ಈ ಕೋಸಂಬರಿ ಮಾಡ್ತೀವಲ್ಲ, ಅಥವಾ ಆ ರೀತಿ ಸಣ್ಣ ಕೊಚ್ಚಿ ಹಾಕಿ ಕೂಡ ದೋಸೆಯನ್ನು ಮಾಡ್ಬೋದು ರುಬ್ಬಲ್ಲಿ, ಅದು ಕೂಡ ರುಚಿಯಾಗುತ್ತೆ. ದೋಸೆಯನ್ನು ನಾನು ಆ್ಯಕ್ಚುಲಿ ದೋಸೆ ಹಾಕಲಿಕ್ಕೆ ಸ್ವಲ್ಪ ಇಂಟ್ರೆಸ್ಟ್ ಮಾಡೋದಿಲ್ಲ. ದೋಸೆ ನೋಡಿ, ಈ ರೀತಿ ನೋಡಿ ಎಷ್ಟು ಟೇಸ್ಟ್ ಆಗುತ್ತೆ. ನೋಡಿ, ಭಾಳ ರುಚಿಯಾಗುತ್ತೆ ತಿನ್ನಲಿಕ್ಕೆ. ನೀವು ಕೂಡ ಮನೆಯಲ್ಲಿ ಮಾಡಬಹುದು. ಸೌತೆಕಾಯಿ ಅಂದರೆ ಮುಳ್ಳು ಸೌತೆಕಾಯಿ, ಆದರೆ ಇಲ್ಲಿ ಅದಕ್ಕೆ ಸೌತೆಕಾಯಿ ಅಂತ ಹೇಳ್ತಾರೆ. ನಮಗೆ ಮನೆಯವರ ಹಾಗೆ ದೋಸೆ ಸರಿಯಾಗಿ ಹಾಕ್ಲಿಕ್ಕೆ ಬರುವುದಿಲ್ಲ, ಹಾಗಾಗಿ ಅದು ದೋಸೆ ಒಮ್ಮೊಮ್ಮೆ ಆಸ್ಟ್ರೇಲಿಯಾ, ಶ್ರೀಲಂಕಾ ಈ ರೀತಿಯಲ್ಲಿ ಆಗ್ತಾಯಿದೆ. ಅದು ರುಚಿ ಆಗ್ತದೆ. ಥ್ಯಾಂಕ್ ಯು.